ನೋಡಿ ಎಲ್ಲೋ ನಮ್ಮನ್ನ ದಿಕ್ ತಪ್ಪಿಸುವಂತ ಒಂದು ಕೆಲಸ ಆಗಿದೆ ಅನ್ನೋದು ಅರ್ಥ ಆಗ್ತಿದೆ ಇದರಲ್ಲಿ. ನಾನು ಮೊದಲಿಂದನೂ ಇದಕ್ಕೆ ವಿರೋಧವನ್ನೇ ನಾನು ವ್ಯಕ್ತಪಡಿಸಿದ್ದೀನಿ. ಈಗಲೂ ನಂದು ಅದೇ ಸ್ಟ್ಯಾಂಡು. ಯಾವುದೇ ನಾನು ನಿನ್ನೆ DC ಅವ್ರಿಗೂ ಮತ್ತೆ ನಾನು ಮಾತಾಡಿ ನಾನು ಕೇಳಿದ್ದೆ, ಇಲ್ಲ ಅದು ಈಗೇನು ಮಾಡ್ತಾ ಇಲ್ಲ ನಾವು, ಅವ್ರು ಬರೀ ಒಂದು ಸರ್ವೆಗೆ ಬಂದಿರೋದಷ್ಟೇ, ಇನ್ನು ಅವರು ಯಾವುದೇ ಥರದ ಎಕ್ಸ್ಪ್ಲೋಸಿವ್ಸ್ನು ಅವರು ಪ್ರೊಕ್ಯೂರ್ ಮಾಡಿಲ್ಲ ಅಥವಾ ಏನು ಡೇಟು ಫಿಕ್ಸ್ ಆಗಿಲ್ಲ. ಒಂದು ಸರ್ವೆ ಟೀಮ್ ಅಂತ ಬಂದಿದೆ, ಯಾವ ರೀತಿ ಏನು ಅಂತ ನೋಡಿಕೊಂಡು ಹೋಗೋಕ್ಕೆ. ಖಂಡಿತ ಇವಾಗೇನು ಬ್ಲಾಸ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಬಟ್ ಆಗೂ ನಾನು ಇವತ್ತು ಮತ್ತೊಂದು ಮೀಟಿಂಗ್ ಕರೆದಿದ್ದೀನಿ DC ಅವ್ರ ಜೊತೆಯಲ್ಲಿ, ಮೈನಿಂಗ್ ವಿಚಾರವಾಗಿ, ಇದು ಬ್ಲಾಸ್ಟಿಂಗ್ ವಿಚಾರವಾಗಿ. ಅಲ್ಲ ಮೇಡಮ್, ಅದು ಟ್ರಯಲ್ ಬ್ಲಾಸ್ಟ್ ಮಾಡುವಂಥದ್ದು ಫಸ್ಟ್ ಆಫ್ ಆಲ್ ಕೋರ್ಟ್ ಆರ್ಡರ್ ಆಗಿಲ್ಲ ಅನ್ನೋಂಥದ್ದು ಇಲ್ಲಿ ಚರ್ಚೆ ಬರ್ತಾ ಇರ್ತದೆ. ಟ್ರಯಲ್ ಬ್ಲಾಸ್ಟ್ ಮಾಡುವಂಥದ್ದು ಬಿಡೋದು ಸೆಕೆಂಡ್. ಮೊನ್ನೆ ತಾವು ಕೂಡ ಪ್ರಸ್ತಾಪ ಮಾಡಿದ್ರಿ, ಟ್ರಯಲ್ ಬ್ಲಾಸ್ಟ್ ಹೈಕೋರ್ಟ್ ಆಗಿದೆ ಅಂತ DC ಅವರು ಹೇಳಿದ್ರು. ಈಗ ಇರುವಂತದ್ದೇ ಹೈಕೋರ್ಟ್ ಅದೇ ಆದೇಶ ಆಗಿಲ್ಲ ಅನ್ನೋಂಥದ್ದು ವಿಚಾರ ಇರ್ತದೆ. ಕರ್ಸುವಂತದ್ದಾಗ್ಲಿ, ಅಲ್ಲಿ ಸ್ಪಾಟ್ ಮಾಜರ್ ಮಾಡಿಸುವಂತದ್ದಾಗ್ಲಿ ಯಾಕೆ? ಕರೆಕ್ಟ್. ಇದನ್ನ ಕೇಳೋಕೆನೆ ಮತ್ತೆ ಇವತ್ತು ಟ್ರಯಲ್ ಬ್ಲಾಸ್ಟ್ಗೆ ಒಂದು ಮೀಟಿಂಗ್, ಅದ್ರ ವಿಚಾರವಾಗೇನೆ ಒಂದು ಮೀಟಿಂಗ್ ಇಟ್ಕೊಂಡು DC ಅವ್ರಿಗೆ ನಾನು ಇದನ್ನೆಲ್ಲ ಕೇಳ್ತೀನಿ ಇವತ್ತು. ಮತ್ತೆ ನಾಳೆ ಡಿಸ್ಟ್ರಿಕ್ಟ್ ಮಂತ್ರಿನೂ ಅವರು ಈ ಒಂದು ಮೀಟಿಂಗ್ ಕರೆದಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ಅದು ಕನ್ಫರ್ಮ್ ಆಯ್ತೋ ಇಲ್ವೋ ಗೊತ್ತಿಲ್ಲ. ಈ 2 ಮೀಟಿಂಗ್ ಅಲ್ಲೂ ಇದ್ರ ವಿಷಯವೇ ನಾವು ಮಾತಾಡೋದು. ಇಲ್ಲ, ಅವರು ಒಂದು ಆದೇಶ ಇದರಲ್ಲಿ ಇದೆ ಅಂತ ಹೇಳಿದ್ರು. ನಮ್ಗೇನು ಸ್ಪೆಸಿಫಿಕ್ ಆಗಿ ಇದ್ರಲ್ಲಿ ಟ್ರಯಲ್ ಬ್ಲಾಸ್ಟ್ ಅಂತ ಏನಿಲ್ಲ. ಒಂದ್ ವೇಳೆ ಅದ್ರಲ್ಲಿ ಇದ್ರೂನು ಅದು 6 ತಿಂಗಳ ಒಂದು ಅವಧಿ ಇತ್ತು. ಇಷ್ಟು ತರಾತುರಿಲ್ ಮಾಡುವಂತ ಒಂದು ವಿಷಯ ಅಲ್ವೇ ಅಲ್ಲ, ಅದ್ರ ಅಗತ್ಯವೂ ಇರ್ಲಿಲ್ಲ. ಅದೇನಕ್ಕೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇವಾಗ. ಎಲ್ಲೋ ಕಡೆ ದಾರಿ ತಪ್ಪಿಸೋ ಕೆಲಸ ಆಗ್ತಿದೆಯಲ್ಲ. ಯಾಕಂದ್ರೆ ಒಬ್ರು DC ಆಗ್ಲಿ ಬೇರೆ ಯಾರೇ ಆಗ್ಲಿ ಕೂಡ ಹೈಕೋರ್ಟ್ ಆರ್ಡರ್ ಸ್ಪಷ್ಟವಾಗಿ ನೋಡ್ತಾರೆ, ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಇನ್ ಟ್ರಯಲ್ ಬ್ಲಾಸ್ಟ್ ಮಾಡಿ ವಿತಿನ್ 6 ಮಂತ್ಸ್ ಅಂತ. ಅದು ಆರ್ಡರೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಮುಂದಾಗ್ತಿರುವಂತದ್ದು ಯಾಕೆ? ಬೇರೆ ಏನಾದ್ರೂ ಪ್ರೆಷರ್ ಇದೆಯಾ ಅಥವಾ ಈ ಇಲ್ಲಿಗಲ್ ಮೈನಿಂಗ್ ಲಾಬಿ ಇದೆಯಲ್ಲ ಒಂದು, ಅವರಿಂದ ಏನಾದ್ರೂ ಒಂದು ಪ್ರೆಷರ್ ಇದೆಯಾ ಅಂತ ನಮ್ಗೆ ಗೊತ್ತಿಲ್ಲ. ಯಾರು ಓಪನ್ ಆಗಿ ಹೇಳುವಂತ ವಿಷಯ ಅಲ್ಲ ನಾವೇನೇ ಕೇಳಿದ್ರು. ಆದ್ರೂ ವಿ ಕ್ಯಾನ್ ಇಮ್ಯಾಜಿನ್, ನಾವು ಊಹೆ ಮಾಡ್ಕೋಬಹುದು ಇದರಲ್ಲಿ ಯಾರ ಒಂದು ಪ್ರೆಷರ್ ಇರಬಹುದು ಇವ್ರ ಮೇಲೆ. ಅಧಿಕಾರಿಗಳು ಈ ರೀತಿ ಅವರೂ ಒಂದೊಂದು ಸಲ ಹೆಲ್ಪ್ಲೆಸ್ ಆಗ್ತಾರೆ, ಅವ್ರು ಏನು ಮಾಡೋಕ್ ಆಗ್ದಿರೋ ಅಂತ ಒಂದು ಪರಿಸ್ಥಿತಿ ಬರುತ್ತೆ. ಅದು ಯಾರಿಂದ ಈ ಪ್ರೆಷರ್ ಅನ್ನೋದು ನಾವು ತಿಳ್ಕೊಬೇಕಾಗಿರೋ ವಿಷಯ. ಹೌದೌದು, ಖಂಡಿತ ಏನೋ ನಡೀತಾ ಇದೆ ಅದೇ ರೀತಿ. ಅಲ್ಲ, ಇದರಲ್ಲಿ ಕಾಂಗ್ರೆಸ್ JDS ಪಕ್ಷ ಅಂತಲ್ಲ, ಇದು ಅಕ್ರಮ ಗಣಿಗಾರಿಕೆ ಅದರ ಒಂದು ಲಾಬಿನೇ ಇದೆ. ಅದರಲ್ಲಿ ಪಕ್ಷದವರೂ ಇರ್ಬೋದು, ಬೇರೆ ಅವರೂ ಇರ್ಬೋದು, ಎಲ್ರೂ ಒಟ್ಟಿಗೇನು ಮಾಡಿಸ್ತಿರ್ಬೋದು. ಅದ್ ಯಾರು ಅಂತ ನಾವು ನೋಡ್ಬೇಕಲ್ವಾ. ಈಗ ಅಲ್ಲಿ KRS ನಾವು ಗಣಿಗಾರಿಕೆನೇ ಮಾಡಬೇಡಿ ಅಂತ ಎಲ್ಲೂ ಹೇಳ್ತಿಲ್ಲ. ಬಟ್ KRS ಡ್ಯಾಮ್ ಅದರ ಒಂದು ಸುರಕ್ಷತೆ, ಅದರಲ್ಲಿ ಕಾಂಪ್ರಮೈಸ್ ಮಾಡೋ ಒಂದು ಪ್ರಶ್ನೆನೇ ಇಲ್ಲ. ಅದರ ಸುತ್ತ 20 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನೀವು ಎಕ್ಸ್ಪ್ಲೋಸಿವ್ಸ್, ಹೆವಿ ಇಂಟೆನ್ಸಿಟಿ ಎಕ್ಸ್ಪ್ಲೋಸಿವ್ಸ್ ನ ಬಳಸಿ ನೀವು ಅಲ್ಲಿ ಬ್ಲಾಸ್ಟಿಂಗ್ ಮಾಡೋದು ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ಮೇಲೆ ಹೈಕೋರ್ಟ್ನು ಅದೇ ಅಪೆಲ್ಡ್ ಮಾಡಿ ಒಂದು ಆದೇಶ ನೀಡಿದೆ. ಅದರಂತೆ ಅವ್ರು ನಡ್ಕೊಳ್ಳಿ. ಉಳಿದಿದ್ದ ಅವ್ರು ಎಲ್ಲಿ ಬೇಕಾದ್ರೂ ಅವ್ರು ಗಣಿಗಾರಿಕೆ ಮಾಡ್ಕೊಳ್ಳಿ, ಅದರಲ್ಲಿ ನಮ್ಗೇನು ಆಕ್ಷೇಪ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.